ಮೊದಲ ರ್ಯಾಂಕಲ್ಲಿ ಇವರು ಇಂಜಿನಿಯರಿಂಗ್ ಪಾಸ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಪುಣೆ ಗೌರ್ಮೆಂಟು ಇವನ್ನ ಅಲ್ಲೇ ಇಂಜಿನಿಯರ್ ಆಗಿ ನೇಮಿಸ್ಕೊಂಡು ಬಿಡ್ತಾರೆ. ಈಗ ಹೈದರಾಬಾದಿನ ನಗರದಲ್ಲಿ ಇರೋ ಪ್ರಜೆಗಳೆಲ್ಲನೂ ಇವ್ರನ್ನ ನೆನೆಸ್ಕೊಳ್ಬೇಕು. ಆವಾಗ ಹೈದರಾಬಾದ್ ಪಕ್ಕದಲ್ಲೇ ಒಂದು ನದಿ ಹರಿತಾ ಇತ್ತು, ಮೂಸಿ ನದಿ ಅಂತೇಳಿ. ಅದು ಮಳೆಗಾಲ ಬಂತು ಅಂದರೆ ಕೊಚ್ಚಿಕೊಂಡು ಹರಿಯೋದು, ಅರ್ಧ ಹೈದರಾಬಾದಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಗಿಬಿಡೋದು. ಆವಾಗ ಹೈದರಾಬಾದ್ ನಿಜಾಮರು ಇವ್ರನ್ನ ಕರೆಸಿ ಇದಕ್ಕೊಂದು ಪರಿಹಾರ ಹುಡುಕೊಡು ಅಂದಾಗ ಆ ಡ್ಯಾಮ್ ಕಟ್ಟಿದ ನಂತರ ಇದುವರೆಗೂ ಹೈದರಾಬಾದಿಗೆ ಕುಡಿಯೋ ನೀರಿನ ಪ್ರಾಬ್ಲಮ್ ಬರಲಿಲ್ಲ. ಯಾರು ದಿವಾನರಾಗಬೇಕಾದ ಅಂತ ಕೇಳಿದಾಗ ಮೈಸೂರು ಮಹಾರಾಜರಿಗೆ ಇದ್ದ ಒಂದು ಆಯ್ಕೆನೇ ವಿಶ್ವೇಶ್ವರಯ್ಯ ಅವರು. ಅನೇಕ ಜನ ವಿರೋಧ ಮಾಡ್ತಾರೆ, ಇವರು ಸಿವಿಲ್ ಅಲ್ಲ. ಇವ್ರನ್ನ ಹೇಗೆ ಅಂತಂದರೆ ಮೈಸೂರು ಮಹಾರಾಜರೇ ಒಂದೇ ಮಾತು, ನನಗೆ ರಾಜ್ಯದ ಅಭಿವೃದ್ಧಿ ಮುಖ್ಯ. ಸರ್, ವಿಶ್ವೇಶ್ವರಯ್ಯ ಬಗ್ಗೆ ಮಾತಾಡೋಣ ಅಂತ ಇಲ್ಲಿ ಬಂದ್ವಿ. ಸರಿ, ಸಿಲ್ವರ್ ಜೂಬ್ಲಿ ಟೆಕ್ನಾಲಜಿ ಹತ್ರ. ಹೌದು, KR ಸರ್ಕಲ್ಲು. ಹೌದು. ಈ ಸರ್ಕಲ್ಗೆ ಕೃಷ್ಣರಾಜೇಂದ್ರ ಸರ್ಕಲ್ ಅಂತ ಕರೀತಾರೆ. ವಿಶ್ವೇಶ್ವರಯ್ಯ ಬಗ್ಗೆ ಅವರು ಒಬ್ಬ ಇಂಜಿನಿಯರ್ ಆಗಿದ್ದರು, ಖ್ಯಾತ ಇಂಜಿನಿಯರು. ಅವ್ರ ಬಗ್ಗೆ ನಾನು ಮಾತಾಡಬೇಕು. ಆದರೆ ಅವರು ದಿವಾನರಾಗಿ ಆಯ್ಕೆ ಆಗ್ತಾರೆ. ಇದುವರೆಗೂ ನಮ್ಮ ದಿವಾನರು ಸಿವಿಲ್ ಎಕ್ಸಾಮ್ ಪಾಸ್ ಮಾಡ್ಕೊಂಡಿರೋರೇ ದಿವಾನರಾಗಿದ್ದರು. ಮೊಟ್ಟ ಮೊದಲ ಬಾರಿಗೆ ಸಿವಿಲ್ ಸರ್ವಿಸ್ ಅಲ್ಲದೆ ಇಂಜಿನಿಯರಿಂಗ್ ಮಾಡಿರೋರು ಕೂಡ ದಿವಾನರ ಪಟ್ಟಕ್ಕೆ ಬಂದ ಮೊದಲಿಗರು ಇವರು ಸಿವಿಲ್ ಸರ್ವಿಸ್ ಓದ್ಕೊಂಡಿಲ್ಲ. ಇವರು ಓದ್ಕೊಂಡಿದ್ದು ಒಂದು ಇಂಜಿನಿಯರಿಂಗು. ಅದರಲ್ಲೂ ಪುಣೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ. ಅದು 1854ರಲ್ಲಿ ಪ್ರಾರಂಭ ಆಗಿದ್ದು. ಈ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆನೇ ಒಂದು ಮಾತಾಡಬೇಕು ಅಂತಂದರೆ, ಭಾರತದ ಮೊಟ್ಟ ಮೊದಲ ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭ ಆಗಿದ್ದು 1794 ಅಂದರೆ 1794ರಲ್ಲಿ. ಈಗಿನ ಚೆನ್ನೈ ಇದೆಯಲ್ಲ, ಅಲ್ಲಿ ಗಿಂಡಿ ಅನ್ನೋ ಒಂದು ಸ್ಥಳದಲ್ಲಿ ಗಿಂಡಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಪ್ರಾರಂಭ ಆಯಿತು. ಗಿಂಡಿ ಇಂಜಿನಿಯರಿಂಗ್ ಕಾಲೇಜು ಭಾರತದ ಮೊಟ್ಟ ಮೊದಲ ಇಂಜಿನಿಯರಿಂಗ್ ಕಾಲೇಜ್. ಅದು ಗಿಂಡಿ ಇಂಜಿನಿಯರಿಂಗ್ ಕಾಲೇಜ್. ಹೌದು, ಬ್ರಿಟಿಷರೇ ಮಾಡಿರೋದು. ಹೌದು, ಅವರ ಸಮಯದಲ್ಲೇ ಆಗಿರೋದು. ಆಮೇಲೆ 1854ರಲ್ಲಿ ಪುಣೆಯಲ್ಲಿ ಪುಣೆ ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭ ಆಯಿತು. ಆಮೇಲಿಂದ ರೂರ್ಕೆಲಾ ಈ ಕಡೆ ಎಲ್ಲನೂ ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭ ಆಯಿತು. ಅದರಲ್ಲಿ ಇದೇ ಸರ್ಕಲಲ್ಲಿ ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜಿದೆ. ಅದು 1917ರಲ್ಲಿ ಕಟ್ಟಿದ್ದು ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರು. ಆದರೆ ಇವರು ಓದೋ ಸಮಯದಲ್ಲಿ ಇವರು ಪುಣೆಗೆ ಹೋಗಿ ಅಲ್ಲಿ ಇಂಜಿನಿಯರಿಂಗ್ ಮುಗಿಸ್ತಾರೆ. ಮೊದಲ ರ್ಯಾಂಕಲ್ಲಿ ಇವರು ಇಂಜಿನಿಯರಿಂಗ್ ಪಾಸ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಪುಣೆ ಗೌರ್ಮೆಂಟು ಇವನ್ನ ಅಲ್ಲೇ ಇಂಜಿನಿಯರ್ ಆಗಿ ನೇಮಿಸ್ಕೊಂಡು ಬಿಡ್ತಾರೆ. ನೇಮಿಸ್ಕೊಂಡ್ಬಿಟ್ಟು ಪುಣೆಯಲ್ಲಿ ಅನೇಕ ಡ್ಯಾಮುಗಳೆಲ್ಲ ಇವ್ರ ಕಾಲದಲ್ಲೇ ಕಟ್ತಾರೆ. ವಿಶ್ವಖ್ಯಾತಿ ಹೊಂದ್ಬಿಡ್ತಾರೆ ಆವಾಗಲೇ ಇವರು. ಅಲ್ಲಿ ಡ್ಯಾಮುಗಳು ಎಲ್ಲ ಕಟ್ಟಿಬಿಟ್ಟು ಆವಾಗ ಇಲ್ಲಿ ದಿವಾನರಾಗಿದ್ದ ಟಿ ಆನಂದರಾಯರು ಅಲ್ಲಿಂದ ಇಲ್ಲಿಗೆ ಕರೆಸ್ಕೊಟ್ಬಿಟ್ಟು ಇವರಿಗೆ ಮೈಸೂರು ರಾಜ್ಯದ ಚೀಫ್ ಇಂಜಿನಿಯರ್ ಆಗಿ ಇವ್ರನ್ನ ನೇಮಕ ಮಾಡ್ತಾರೆ. ಅಲ್ಲಿ ಇವ್ರ ಕೆಲಸಗಳನ್ನೆಲ್ಲ ನೋಡಿ ಬೇರೆ ನಮ್ಮ ಕರ್ನಾಟಕದವರು, ಅದರಲ್ಲೂ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಇವರು ಹುಟ್ಟಿದ್ದು. ಅಲ್ಲಿಂದ ಇವರು ಓದಿ ಪುಣೆಯಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ರು. ಇಂಜಿನಿಯರಿಂಗ್ ಮುಗಿಸಿ ಅಲ್ಲೇ ಯಾಕೆ ಇರಬೇಕು ಅಂತ ಹೇಳ್ಬಿಟ್ಟು ಇವ್ರನ್ನ ಇಲ್ಲಿಗೆ ಮನವಿ ಮಾಡ್ಕೊತಾರೆ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿ ಅಂತ ಹೇಳ್ಬಿಟ್ಟು ಇಲ್ಲಿ ಇಂಜಿನಿಯರ್ ಆಗಿ ಇರಿ ಅಂತೇಳಿ. ಆಗ ಇಲ್ಲಿ ಇಂಜಿನಿಯರ್ ಆಗಿ ಅವರು ಸೇರ್ತಾರೆ. ಸೇರಿಬಿಟ್ಟು
ಅನೇಕ ಡ್ಯಾಮ್ಗಳು ನಿರ್ಮಾಣ ಆಗ್ತಾರೆ. ಇವರ ಕಾಲದಲ್ಲೇ ಆಗಿರುವ KRS ಕೃಷ್ಣರಾಜೇಂದ್ರ ಡ್ಯಾಮ್ಗೆ ಇವರು ಚೀಫ್ ಇಂಜಿನಿಯರ್ ಆಗಿರ್ತಾರೆ. ಈಗಲೂ KRS ಹತ್ರ ಹೋಗಿ ಇಂಜಿನಿಯರ್ಸ್ದು ಸುಮಾರು ಜನ ಇಂಜಿನಿಯರ್ಸ್ ಬರ್ತಾರೆ. ಯಾಕೆಂದರೆ 1911ರಿಂದ 1930ರವರೆಗೂ ಅದು ನಡೆಯುತ್ತೆ. ಕಟ್ಟೋದು. ಅನೇಕ ಇಂಜಿನಿಯರ್ಸ್ ಇದ್ದಾರೆ. ಅದು ಪ್ರಾರಂಭ ಆಗುವಾಗ ಮುಖ್ಯ ಇಂಜಿನಿಯರ್ ಇವರೇ ಆಗಿದ್ದರು. ನಂತರ ಕಾಲದಲ್ಲೇ ಇವರು ದಿವಾನರು ಆಗಿರೋದು. ಇವರು ದಿವಾನರಾಗಿ ಅದಕ್ಕೆ ಮೊದಲು ಇವ್ರದ್ದು ಅನೇಕ ಕೆಲಸಗಳನ್ನ ಕೆಲವನ್ನ ನಾವು ಮೆಲುಕು ಹಾಕೋಣ ಇಲ್ಲಿ. ಈಗ ಹೈದರಾಬಾದಿನ ನಗರದಲ್ಲಿ ಇರೋ ಪ್ರಜೆಗಳೆಲ್ಲನೂ ಇವ್ರನ್ನ ನೆನೆಸ್ಕೊಳ್ಬೇಕು. ಯಾಕೆ ಅಂತಂದರೆ ಆವಾಗ ಹೈದರಾಬಾದ್ ಪಕ್ಕದಲ್ಲೇ ಒಂದು ನದಿ ಹರಿತಾ ಇತ್ತು, ಮೂಸಿ ನದಿ ಅಂತೇಳಿ. ಅದು ಮಳೆಗಾಲ ಬಂತು ಅಂದರೆ ಕೊಚ್ಚಿಕೊಂಡು ಹರಿದು ಅರ್ಧ ಹೈದರಾಬಾದಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಗಿಬಿಡೋದು. ಓಕೆ ಓಕೆ ತುಂಬ ತೊಂದರೆ ಆಗೋದು ಹೈದರಾಬಾದ್ ನಗರ. ಆವಾಗ ಹೈದರಾಬಾದ್ ನಿಜಾಮರು ಇವ್ರನ್ನ ಕರೆಸಿ ಇದಕ್ಕೊಂದು ಪರಿಹಾರ ಹುಡುಕೊಡು ಅಂದಾಗ ಇವರು ಇಲ್ಲಿ ಸೇವೆ ಮಾಡುವಾಗಲೇ ಇಲ್ಲಿ ಸೇವೆ ಮಾಡುವಾಗ ಅದನ್ನು ಪ್ರಾರ್ಥನೆ ಮಾಡ್ಕೊತಾರೆ ಇವರಿಗೆ. ಆಗ ಇವರು ಅದನ್ನು ಸ್ಟಡಿ ಮಾಡಿದಾಗ ಅಲ್ಲಿ ನದಿದು ಒಂದು ತಿರುವು ಇರುತ್ತೆ. ಅಲ್ಲೇ ಇವರಿಗೆ ನೀರು ಜಾಸ್ತಿ ಆಗಿ ಅದಕ್ಕೆ ಪೈಪುಗಳು ಏನೂ ಇಲ್ದಿರಂಗೆ ಊರೊಳಗೆ ನುಗ್ಗಿ ಬಿಡ್ತಾಯಿತ್ತು. ಅದನ್ನು ಮನಗಂಡು ಅಲ್ಲಿ ಒಂದು ಡ್ಯಾಮ್ ಕಟ್ತಾರೆ. ಆ ಡ್ಯಾಮ್ ಕಟ್ಟಿದ ನಂತರ ಇದುವರೆಗೂ ಹೈದರಾಬಾದಿಗೆ ಕುಡಿಯೋ ನೀರಿನ ಪ್ರಾಬ್ಲಮ್ ಬರಲಿಲ್ಲ. ಓಕೆ ಅಲ್ಲಿಂದ ಕುಡಿಯೋ ನೀರು ಸಪ್ಲೈ ಮಾಡಿದ್ರು. ಒಂದು ಎರಡನೇದು ಅವಾಗವಾಗ ನೀರಲ್ಲಿ ಕೊಚ್ಕೊಂಡು ಹೋಗ್ತಿತ್ತಲ್ಲ, ಅದು ಕೂಡ ಇದುವರೆಗೂ ಆ ತೊಂದರೆನೇ ಬರಲಿಲ್ಲ ಹೈದರಾಬಾದಿಗೆ. ಅದರಿಂದ ನಾವು ಎಷ್ಟು ಋಣಿಯಾಗಿರ್ತೀವೋ ವಿಶ್ವೇಶ್ವರಯ್ಯ ಅವರಿಗೆ, ಹೈದರಾಬಾದಿನ ಜನತೆ ಕೂಡ ಅವರಿಗೆ ಋಣಿಯಾಗಿರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈಗಲೂ ಇದೆಯಾ ಸರ್ ಅದು? ಈಗಲೂ ಇದೆ. ಏನು ಸರ್ ಡ್ಯಾಮ್ ಹೆಸರು? ಡ್ಯಾಮ್ ಹೆಸರು ಮರ್ತಿದ್ದೀನಿ, ಆದರೆ ಮೂಸಿ ನದಿಗೆ ಕಟ್ಟಿರುವಂಥ ಅಣೆಕಟ್ಟು. ಮತ್ತು ಇಂಜಿನಿಯರ್ ಆಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದಾಗ ಟಿ ಆನಂದರಾಯರು ನಿವೃತ್ತಿ ಆಗ್ತಾರೆ. ರಾಗ್ಬಿಟ್ಟ ಮೇಲೆ ಯಾರು ದಿವಾನರಾಗಬೇಕಾದ ಅಂತ ಕೇಳಿದಾಗ ಮೈಸೂರು ಮಹಾರಾಜರಿಗೆ ಇದ್ದ ಒಂದು ಆಯ್ಕೆನೇ ವಿಶ್ವೇಶ್ವರಯ್ಯ ಅವರು ಆಯ್ಕೆ ಆಗ್ತಾರೆ. ಅನೇಕ ಜನ ವಿರೋಧ ಮಾಡ್ತಾರೆ, ಇವರು ಸಿವಿಲ್ ಅಲ್ಲ. ಇವ್ರನ್ನ ಹೇಗೆ ಅಂತಂದರೆ ಮೈಸೂರು ಮಹಾರಾಜರೇ ಒಂದೇ ಮಾತು, ನನಗೆ ರಾಜ್ಯದ ಅಭಿವೃದ್ಧಿ ಮುಖ್ಯ, ಯಾವ ಪದವಿ ಇವೆಲ್ಲ ಏನೂ ಇಲ್ಲ, ನನಗೆ ಅಭಿವೃದ್ಧಿ ಮುಖ್ಯ ಅಂತ ಹೇಳ್ಬಿಟ್ಟು ಅಭಿವೃದ್ಧಿಗೆ ಆಗಬೇಕಾದ್ರೆ ಇವ್ರನ್ನ ದಿವಾನರಾಗೆ ತೊಗೊಂಡ್ರೆ ಅದು ಸೂಕ್ತ ಅಂತೇಳಿ ಅವರಿಗೆ ಮನದಟ್ಟಾಗುತ್ತೆ. ಅವರ ಮುಂದಾಲೋಚನೆಯಿಂದ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿ ಇಲ್ಲಿ ನೇಮಕ ಆಗ್ತಾರೆ. ಸೊ ವಿಶ್ವೇಶ್ವರಯ್ಯ ಅವ್ರನ್ನ ಬೆಂಗಳೂರಿಗೆ ಅಥವಾ ಮೈಸೂರು ಸಂಸ್ಥಾನಕ್ಕೆ ಕರೆಸಿದ್ದು ಟಿ ಆನಂದರಾಯರು ಸಮಯದಲ್ಲಿ ಇಂಜಿನಿಯರ್ ಆಗಿದ್ದರು. ಇಂಜಿನಿಯರ್ ಆಗಿ ಆನಂದರಾವ್ ಅವರು ಇಲ್ಲಿ ಕರೆಸಿದ್ರು. ಅದಾದಮೇಲೆ ಆ ಕೆಲಸಗಳ ನಂತರ ಮೈಸೂರು ಸಂಸ್ಥಾನ ಇವರನ್ನೇ ದಿವಾನರಾಗಿ ನೇಮಿಸ್ತು. ಅವಾಗಲೇ ಹೇಳ್ದಂಗೆ ಮೊಟ್ಟ ಮೊದಲ ಸಿವಿಲ್ ಏತರ ದಿವಾನರು ಇವರು. ಓಕೆ ಓಕೆ. ಈ ದಿವಾನರುಗಳನ್ನ ಮಾಡ್ತಿದ್ದವರು ಕೂಡ ಬ್ರಿಟಿಷರೇ ಅಲ್ವಾ? ಇಲ್ಲ, ಮೈಸೂರು ಮಹಾರಾಜರು ಮಾಡ್ತಿದ್ರು. ಮೈಸೂರು ಮಹಾರಾಜರು ಮಾಡ್ತಾ ಇದ್ದಿದ್ದು. ಸೊ ಈಗ ಈ ದಿವಾನರುಗಳ ಕಾಲದಲ್ಲಿ ಕಮಿಷನರ್ಗಳು ಇದ್ರಾ? ಇಲ್ಲ, ಕಮಿಷನರ್ ಇರಲಿಲ್ಲ, ಅಧಿಕಾರಿಗಳಿದ್ದರು. ಇವರು ಮೈಸೂರು ಮಹಾರಾಜರ ಮೇಲೇ ಇಲ್ಲಿ ಅವರ ಅಧಿಕಾರಿಗಳಿದ್ದರು. ಅವರು ಏನೇ ಒಂದು ಕೆಲಸ ಆಗಬೇಕಾದ್ರೂ ಅವರ ಸಲಹೆಗಳು ಅವರ ಅಪ್ಪಣೆ ಪಡಿಬೇಕಾಗಿತ್ತು. ಆ ರೀತಿ ನಡ್ಕೊಂಡು ಹೋಗ್ತಾ ಇದ್ದಿದ್ದ ಸಂಸ್ಥಾನ ಆವಾಗ ಮೈಸೂರು ಸಂಸ್ಥಾನ. ಏನೇ ಒಂದು ಕೆಲಸ ಆಗಬೇಕಾದ್ರೂ ಬ್ರಿಟಿಷರ ಅದಕ್ಕೆ ಮೇಲೆ ಅವ್ರನ್ನ ಇಟ್ಟಿದ್ದರು. ಆಡಳಿತ ನಡೆಸೋದಕ್ಕೆ ಇವರಿಗೆ ಬರೋ ಕಂದಾಯದ ಹಣದಲ್ಲಿ ಅವರಿಗೆ ಕೊಡಬೇಕಾಗಿತ್ತು. ಅವರ ಸಂಬಳಗಳು ಇವರೇ ನಿಭಾಯಿಸಬೇಕಾಗಿತ್ತು. ಅವರು ಕೆಲಸಗಾರರು, ಅಧಿಕಾರಿಗಳು, ಆಫೀಸರ್ಸ್ ಎಲ್ಲ ಮೇಲೆ ಎಲ್ಲ ಅವರೇ ಇರ್ತಾಯಿದ್ರು. ಅವ್ರ ಸಂಬಳಗಳು ಇವರೇ ನಿಭಾಯಿಸಿ ಒಂದು ಅಧೀನದಲ್ಲೇ ಆಡಳಿತ ನಡೆಸಬೇಕಾಗಿತ್ತು. ಅವ್ರದ್ದು ಕಂಟ್ರೋಲು ಅವ್ರ ಜೊತೆಗೆ ಇದ್ಕೊಂಡು ಇವ್ರಿಗೆ ಏನೇನು ಸಾಧ್ಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳುವಂಥ. ಹೌದು. ಈ ಕಂಡೀಷನ್ ಹಾಕಿ ಮೈಸೂರು ಮಹಾರಾಜರಿಗೆ ಕೊಟ್ಟಿದ್ದು ಅಧಿಕಾರನ. 1913 ವಿಶ್ವೇಶ್ವರಯ್ಯ ಆಡಳಿತ ಅವಧಿಯ ತುಂಬ ಮುಖ್ಯವಾದ ಘಟನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಅನೇಕ ಕೆಲಸಗಳು ಆ ಸಮಯದಲ್ಲಾಯಿತು. ಅದರಲ್ಲಿ ಮುಖ್ಯವಾದ್ದು ಬಂದು ಮೈಸೂರು ಬ್ಯಾಂಕು
ಪ್ರಾರಂಭ ಆಗಿದ್ದೇ 1913ರಲ್ಲಿ. ಅದ್ರ ಎದುರುಗಡೆನೇ ಇರೋ ಚೇಂಬರ್ ಆಫ್ ಕಾಮರ್ಸು ಇವ್ರ ಸಮಯದಲ್ಲೇ ಪ್ರಾರಂಭ ಆಯಿತು. ಮತ್ತು ಇಲ್ಲೇ NR ಕಾಲೋನಿ ಅಂತ ಹೇಳ್ತೀವಿ, ನರಸಿಂಹರಾಜ ಕಾಲೋನಿ, ಅಲ್ಲಿ ಒಂದು ಟಾಟಾ ಸಿಲ್ಕ್ ಫಾರ್ಮ್ ಅಂತ ಒಂದು ಪ್ರಾರಂಭ ಆಯಿತು. ಅದು ಇವ್ರ ಸಮಯದಲ್ಲೇ ಪ್ರಾರಂಭ ಆಗಿದ್ದು. ಮತ್ತು ಇವರ ಸಮಯದಲ್ಲಿ ಇನ್ನೊಂದು ಮುಖ್ಯ ಘಟನೆ ಏನು ಅಂತಂದರೆ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಯಿತು. ಅದಕ್ಕೂ ಮುಂಚೆ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಗೋದಕ್ಕೆ ಮುಂಚೆ ಒಂದು ಘಟನೆ ನಿಮಗೆ ಹೇಳಲೇಬೇಕು ನಾನು. ಮದ್ರಾಸಲ್ಲೇ ಇವರ ಆಡಳಿತ ಇದ್ದಿದ್ದು ಬ್ರಿಟಿಷರದು. ಇಲ್ಲಿ ಯಾವುದೇ ಒಂದು ಶಾಲೆ ಪ್ರಾರಂಭ ಮಾಡಬೇಕಾದ್ರೆ ಮದ್ರಾಸ್ ಗೌರ್ಮೆಂಟು ಅಡಿಯಲ್ಲಿರುವಂಥ ಮದ್ರಾಸ್ ಯೂನಿವರ್ಸಿಟಿಯಿಂದ ಪರ್ಮಿಷನ್ ತೊಗೊಳ್ಬೇಕಾಯ್ತು. ಇವರು ಹೋರಾಟಗಳು ಮಾಡಿ ಇಲ್ಲ ನಾವು ಪ್ರತಿಯೊಂದಕ್ಕೂ ನಾವು ಅಲ್ಲಿ ಪರ್ಮಿಷನ್ ತೊಗೊಳೋದು ಆಗೋದಿಲ್ಲ ಅಂಥೇಳಿ ಅದನ್ನು ಇಲ್ಲಿ ಮೈಸೂರು ಯೂನಿವರ್ಸಿಟಿಗೆ ಅದನ್ನು ಬದಲಾಯಿಸಿದ್ರು. ಅಂದರೆ ಏನೇ ಒಂದು ಸ್ಕೂಲು ಕಾಲೇಜ್ ಓಪನ್ ಮಾಡಬೇಕಾದ್ರೆ ನಾವು ಪರ್ಮಿಷನ್ನು ಮೈಸೂರು ಯೂನಿವರ್ಸಿಟಿಯಿಂದ ತೊಗೊಳ್ಬೇಕಾಗಿ ಇವರ ಕಾಲದಲ್ಲೇ ಅಲ್ಲಿಂದ ಆಡಳಿತನ ಇಲ್ಲಿಗೆ ಬಂತು. ಅದಾದ ನಂತರ ಇವರು ತುಂಬ ಕಾರ್ಯೋನ್ಮುಖರಾಗ್ತಾರೆ. ಇದುವರೆಗೂ ಒಂದು ಸ್ಕೂಲ್ ಆಗಬೇಕು, ಪ್ರತಿಯೊಂದಕ್ಕೂ ಅಲ್ಲಿ ಹೋಗಬೇಕು, ಅವ್ರು ಪರ್ಮಿಷನ್ ಕೊಟ್ಟರೆ ಇಲ್ಲಿ ತಗೊಳ್ಬೇಕು. ಆಮೇಲೆ ಈ ಥರ ಬದಲಾಗೋದಕ್ಕೆ ಮೈಸೂರು ಮಹಾರಾಜರಿಗೆ ಮನವಿ ಮಾಡಿ ಒಂದು ಬಿಲ್ಲೇ ತೊಗೊಂಡು ಬರ್ತಾರೆ ಇವರು 1917ರಲ್ಲಿ. ನಾವು ಪ್ರತಿಯೊಂದಕ್ಕೂ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅಂಥೇಳಿ ಇಲ್ಲಿ ಮೈಸೂರು ಯೂನಿವರ್ಸಿಟಿಗೆ ಅದರ ಅಧಿಕಾರನ ಬದಲಾಯಿಸಿ ಇಲ್ಲಿ ನಾವು ಕಾಲೇಜು ಸ್ಕೂಲು ಯಾವುದೇ ಪ್ರಾರಂಭ ಮಾಡಬೇಕಾದ್ರೆ ಇಲ್ಲಿನ ಪರ್ಮಿಷನ್ ತೊಗೊಳ್ಬೇಕಾಗುತ್ತೆ. ಇದು ಸುಲಭ ಅಲ್ವಾ? ನಾವು ಅಲ್ಲೋಗಿ ತೊಗೊಳೋದಕ್ಕಿಂತ ಇಲ್ಲೇ ತೊಗೊಳೋದು ಬಂದು ಒಂದು ಬಿಲ್ ಪಾಸ್ ಮಾಡಿ ಎಷ್ಟು ಕಾರ್ಯೋನ್ಮುಖರಾಗ್ತಾರೆ ಅಂತಂದರೆ, ಆದಷ್ಟು ಬೇಗ ಸ್ಕೂಲುಗಳು ಓಪನ್ ಮಾಡಬೇಕು ಅಂತೇಳಿ 1,000 ಪ್ರಾಥಮಿಕ ಶಾಲೆಗಳು ಆ ಟೈಮಲ್ಲಿ ಪ್ರಾರಂಭ ಆಗುತ್ತೆ. 1,000 ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳು ಅದೇ ಸಮಯದಲ್ಲೇ ಪ್ರಾರಂಭ ಆಗುತ್ತೆ. ಇದು ಒಂದು ಅದ್ಭುತ ಸಾಧನೆ ಅಲ್ವಾ ಇದು? ಯಾವುದೇ ಕಾಲದಲ್ಲೂ ಇಷ್ಟು ಶಾಲೆಗಳು ಇಷ್ಟು ಒಂದೇ ಸತಿ ಪ್ರಾರಂಭ ಆಗುತ್ತೆ. ಆಮೇಲೆ ಬರೀ ಎಜುಕೇಷನ್ ಇದಕ್ಕೆ ಅಂತಲ್ಲ, ವ್ಯವಸಾಯದಕ್ಕೂ ಇದು ಉಪಯೋಗ ಆಗಿಬಿಟ್ಟು ವ್ಯವಸಾಯದ ಒಂದು ಕಾಲೇಜನ್ನು ಇಲ್ಲೇ ಪ್ರಾರಂಭ ಮಾಡ್ತಾರೆ ಬೆಂಗಳೂರಲ್ಲಿ. ಅಂದರೆ ವ್ಯವಸಾಯ ಯಾವ ಬೆಳೆ ಬೆಳಿಬೇಕು ಇದಕ್ಕೆಲ್ಲ ರೈತರಿಗೆ ಅನುಕೂಲಕ್ಕಾಗಿ ವ್ಯವಸಾಯದ ಶಾಲೆ ಪ್ರಾರಂಭ ಆಗುತ್ತೆ. ಇವೆಲ್ಲ ಅವರು ವಿಶ್ವೇಶ್ವರಯ್ಯದ ಸಮಯದಲ್ಲಿ ಆಗಿರುವಂಥ ಒಂದು ಅನೇಕ ಮುಖ್ಯವಾದ ಘಟನೆಗಳು, ಮಹಾನ್ ಕೆಲಸಗಳು. ಹಿಂದೆನೂ ಯಾರೂ ಮಾಡಿರಲಿಲ್ಲ ಈ ಥರ ಕೆಲಸಗಳು. ಮುಂದೆ ಮಾಡೋದು ಕಷ್ಟ ಇರುತ್ತೆ ಇವ್ರ ಥರ ಕೆಲಸ ಮಾಡೋದಕ್ಕೆ. ಮತ್ತು ಇನ್ನೊಂದು ಮುಖ್ಯ, ನಮ್ಮ ಕನ್ನಡ ಅಭಿವೃದ್ಧಿಗೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಪ್ರಾರಂಭ ಮಾಡಬೇಕು ಅನ್ನೋದು ಇವ್ರ ಕಾಲದಲ್ಲಿ ಪ್ರಾರಂಭ ಆಯಿತು. ನಂತರದ ದಿವಾನರ ಕಾಲದಲ್ಲಿ ಅದು ಇನ್ನಷ್ಟು ಪ್ರವರ್ಧಮಾನಕ್ಕೆ ಬಂತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪರಿಕಲ್ಪನೆ ವಿಶ್ವೇಶ್ವರಯ್ಯ ಮತ್ತು ಮೈಸೂರು ಮಹಾರಾಜರು. ಯಾವುದೇ ನಾನು ಹಿಂದೆನೂ ನಿಮಗೆ ಹೇಳಿದ್ದೀನಿ, ಯಾವುದೇ ದಿವಾನರ ಕೆಲಸ ಹೇಳಿದಾಗ ಅದರ ಹಿಂದೆ ಮೈಸೂರು ಮಹಾರಾಜರ ದೂರದೃಷ್ಟಿನೂ ಇದ್ದೇ ಇರುತ್ತೆ. ನಾವು ಪ್ರತಿ ಸತಿನೂ ನಾವು ರಾಜರದ್ದು ಹೇಳೋದಕ್ಕೆ ಆಗೋದಿಲ್ಲ. ಈಗ ದಿವಾನರ ಬಗ್ಗೆ ಮಾತಾಡ್ತಾ ಇದ್ದೀವಿ, ದಿವಾನರ ಬಗ್ಗೆ ನಾನು ಮಾತಾಡ್ತೀನಿ. ಅಂದರೆ ಬರೀ ದಿವಾನರ ಮಾಡಿದ್ದು ಮೈಸೂರು ಮಹಾರಾಜರ ಇಲ್ಲವ ಅನ್ನೋದಕ್ಕೆ ನಾನು ಪ್ರತಿ ಸತಿನೂ ಹೇಳ್ತೀನಿ, ಮೈಸೂರು ಮಹಾರಾಜರ ಇಚ್ಛಾಶಕ್ತಿ ಇಲ್ದಿರಂಗೆ ಈ ದಿವಾನರು ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಚ್ಛಾಶಕ್ತಿ ಜೊತೆಗೆ ಅವರ ನೆರವಿನ ಜೊತೆಗೆ ಹೌದು ಇಷ್ಟೆಲ್ಲ ನಡೆದಿದ್ದಾವೆ, ಇಷ್ಟು ದಿವಾನರುಗಳು ಅವರ ಕಾರ್ಯ ಸಾಧನೆ ಮಾಡಿದ್ದಾರೆ. ಹೌದು. ಮತ್ತು ಮುಖ್ಯವಾದ್ದು ಅಂತಂದರೆ ನಮ್ಮ ಕನ್ನಡ ಭಾಷೆಗೆ ಒಂದು ಸಂಸ್ಥೆ ಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ತು ಇದೇ ಸಮಯದಲ್ಲೇ ಪ್ರಾರಂಭ ಆಗುತ್ತೆ. ಇದೇ ಗ್ಯಾಸ್ ಕಾಲೇಜ್ ಅಂತ ಕರೀತಾಯಿದ್ರು ಅವಾಗ. ಗ್ಯಾಸ್ ಅಂತಂದರೆ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್. ಅಲ್ಲಿ ಒಂದು ಸಭೆ ಏರ್ಪಾಡಾಗುತ್ತೆ. ಆ ಸಭೆಯಲ್ಲಿ ಇಡೀ ರಾಜ್ಯದ ಅನೇಕ ವಿದ್ವಾಂಸರು ಗಣ್ಯ ವ್ಯಕ್ತಿಗಳು ಇದಕ್ಕೆ ಬರ್ತಾರೆ. ಅವ್ರು ಯಾರಪ್ಪ ಅಂತಂದರೆ, ಧಾರವಾಡದಿಂದ ರಾಮಚಂದ್ರ ಹನುಮಂತ ದೇಶಪಾಂಡೆ ಅನ್ನೋರು, ಮುದುವೀಡು ಕೃಷ್ಣರಾಯರು, ಆಲೂರು ವೆಂಕಟರಾಯರು,
ಕರ್ನಾಟಕ ಪ್ರೆಸ್ ಮಾಲೀಕರಾದ ಜಠಾರ ಅವರು, ಬಳ್ಳಾರಿಯಿಂದ ವಕೀಲ ತಿಮ್ಮಕೃಷ್ಣ ರಾಯರು, ಹೊಸಪೇಟೆಯಿಂದ ರಾವ್ ಬಹದ್ದೂರ್ ಸಿ ಹನುಮಂತೇಗೌಡರು, ಮದ್ರಾಸಿನಿಂದ ಬೆನಗಲ್ ರಾಮರಾಯರು, ಮಂಗಳೂರಿಂದ ಮುಳಿಯ ತಿಮ್ಮಪ್ಪಯ್ಯನವರು, ಮೈಸೂರಿನಿಂದ ಪಿ ರಾಘವೇಂದ್ರಾಚಾರ್ಯರವರು, ಇನ್ನೂ ಅನೇಕ ಮಹನೀಯರು ಈ ಸಭೆಯಲ್ಲಿ ಪಾಲ್ಗೊಂಡರು. ಆಲ್ಮೋಸ್ಟ್ ಎಲ್ಲ ಕಡೆಯಿಂದನೂ ಸೇರಿಸಿ ಆವಾಗ ಇದಕ್ಕೆ ಅಧ್ಯಕ್ಷರು ಬಂದು ಎಚ್ ವಿ ನಂಜುಂಡಯ್ಯ ಅವರು, ಇಲ್ಲೇ ಮಲ್ಲೇಶ್ವರಮಲ್ಲೇ ಅವರು ಇರೋದು, ಅವರು ಮುಖ್ಯವಾಗಿ ಇರ್ತಾರೆ. ಸೇರಿ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದನ್ನು ಒಂದು ಚಿಕ್ಕದಾಗಿ ಪ್ರಾರಂಭ ಆಗುತ್ತೆ. ವಿಶ್ವೇಶ್ವರಯ್ಯ ಅವರಿಗೆ 3 ಮದುವೆ ಆಗಿತ್ತು. ಅವರು ಯಾರು ಇವರ ಜೊತೆಯಲ್ಲಿ ಇರಲಿಲ್ಲ, ಕೊನೆಯವರೆಗೂ ಒಬ್ಬಂಟಿಯಾಗೇ ಇದ್ದರು. ಅನೇಕ ಎಂತೆಂದೋ ಬಿಲ್ಡಿಂಗ್ ಕಟ್ಟಿದ್ರೇನೋ ಇವರು ಮನೇನ, ಇನ್ನೊಬ್ಬರು ಕಟ್ಟಿದ ಮನೇನ ಇವರು ಕೊಂಡ್ಕೊತಾರೆ. ಒಂದು ಸಮಯದಲ್ಲಿ ಆ ಭದ್ರಾವತಿ ಕಾರ್ಖಾನೆ ತುಂಬ ನಷ್ಟಕ್ಕೆ ಬಂದುಬಿಡುತ್ತೆ. ಅಲ್ಲಿನ ಆಡಳಿತನ ಇವ್ರ ಕೈಗೆ ತಗೊಂಡು ಅದನ್ನು ಸ್ಟಡಿ ಮಾಡಿ 3 ವರ್ಷದಲ್ಲಿ ಅದನ್ನು ಲಾಭದಾಯಕವಾಗಿ ಬರೋದಕ್ಕೆ ಇವ್ರು ಮಾಡ್ತಾರೆ.